ಆಮೇಲೆ ನಾವು ಯಾವ್ದ್ರ ಬಗ್ಗೆನೋ ಮಾತಾಡ್ತಾ ಇದೀವಲ್ಲ. ಅದೇ ಪಕ್ಷ ವರ್ಚಸ್ಸು ಬೆನ್ನು. ಅಲ್ಲ, ಈ ಚಿತ್ರನಟಿ ರೋಜಾ ಗಾಂಧಿ ಅವ್ರಿಗೆ ಈ ಒಳಮರ್ಮ ಯಾಕೆ ಗೊತ್ತಾಗಿರ್ಲಿಲ್ಲ? ಕರೆಕ್ಟ್, ಯಾಕೆ ಗೊತ್ತಾಗಿಲ್ಲ? ಆ, ಕೆಲವು ಸರಿ ಚಿಲಕ ಹಾಕೊಂಡ್ಮೇಲೆ ಬಾಗಿಲು ವೀಕು ಅಂತ ಗೊತ್ತಾಗೋದು. ಹಂಗಾಗಿ ಅವ್ರಿಗೆ ನಿಧಾನಕ್ಕೆ ಜ್ಞಾನೋದಯ ಆಗಿದೆ. ಏನಂತ? ಅದೇ ತಲೆ ಮೇಲೆ ಕಟ್ಟಿಗೆ ಒತ್ಕೊಂಡು ನಿಂತ್ಕೊಂಡ್ರೆ ಕೂದ್ಲೆಲ್ಲ ಉದ್ರೋಗಿ ನುಣ್ಣಗಾಗ್ಬಿಡುತ್ತೆ ತಲೆ ಅಂತ. ಸರಿಯಾಗಿ ಹೇಳಿದ್ರಿ. ಬೆನ್ನು ಬೋಳ್ಬಾಳಾಗಿದ್ರೆ ಪರವಾಗಿಲ್ಲ, ತಲೆ ಬೋಳಾಗ್ಬಿಟ್ರೆ ಮಳೆ ನೀರಿಲ್ಲ, ನಲ್ಲಿ ನೀರು ಬಿದ್ರು ಚೆನ್ನಾಗಿರಲ್ಲ ರೀ. ಓಹೋ, ನನಗೆ ಈಗ ಗೊತ್ತಾಯ್ತು. ಅಭಿನಯ ಮಾಡೋದಕ್ಕೆ 4-3 ಮುಖ್ಯ ಅಂತ. 4-3 ಒಂದು ಕೇಶರಾಶಿ, 2 ಮುಖ, 3 ಬೆನ್ನು, 4 ಮಳೆ. ಸೂಪರ್. ಹೆಂಗೆ? ಅಲ್ಲಪ್ಪ, ಆದ್ರೂ ಈ ಕೊಬ್ಬರಿ ಪಕ್ಷನ ಬಿಟ್ಟು ಅದೇ ಬೀಸಣೆ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರಲ್ಲ. ಕೊಬ್ಬರಿ ತಿಂದ್ರೆ ವಿಟಮಿನ್ ಜಾಸ್ತಿ, ಕೇಶರಾಶಿಗೂ ಒಳ್ಳೇದು, ಹಾಗೆ ಶಾಂತಿ ಕ್ರಾಂತಿಗೂ ಒಳ್ಳೇದು. ಚರ್ಮಕಾಂತಿ. ಅಯ್ಯೋ ಸಾರಿ, ಅದು ತೊಂದರೆ ಆಗ್ಬಿಟ್ಟು. ಚರ್ಮ ಕಾಂತಿಗೂ ತುಂಬಾ ಒಳ್ಳೇದು ಅಂತ ಆ ಪಕ್ಷದಿಂದ ಕೊಬ್ಬರಿ ಪಕ್ಷಕ್ಕೆ ಜಂಪ್ ಆಗ್ಬಿಟ್ಟಿದ್ದಾರೆ. ಅಲ್ಲ, ಕೊಬ್ಬರಿ ಪಕ್ಷ ಬಿಟ್ಟು ಬೀಸಣಿಗೆ ಪಕ್ಷ ಯಾಕೆ ಸೇರ್ಕೊಂಡ್ರು ಅಂತ ಅದ್ ನನಗೆ ಚೆನ್ನಾಗಿ ಗೊತ್ತು, ನಾನು ಹೇಳ್ತೀನಿ. ಪ್ರಾರಂಭದಲ್ಲಿ ಪಕ್ಷದಿಂದಲೇ ಕೊಬ್ಬರಿ ತುರಿಯಕ್ಕೆ ಮನೆ ಕೊಟ್ಟಿದ್ದೆ. ಆಮೇಲೆ ನೀವೇ ತಗೊಂಬಂದು ನಿಮ್ಮನೆಯಿಂದನೇ ತುರೆಮಣಿ ತಂದು ಕೊಬ್ಬರಿ ತುರಿರಿ ಅಂದ್ರು. ಯಮ್ಮ ಪಕ್ಷ ಬಿಡ್ತೀನಿ. ಏನೋ ಇದನ್ನು ಪಕ್ಷ ಬಿಡೋದು, ಚಿಹ್ನೆ ಬಿಡೋದು, ಈ ಸಂಬಂಧಗಳನ್ನಾಗ್ಲಿ ಕಟ್ ಮಾಡೋದು ಎಷ್ಟು ಸುಲಭನು. ನೀವು ಕಟ್ಟು ಅಂತಿದ್ದಾಗೆ ನನಗೆ ಒಬ್ರು ಜ್ಞಾಪಕ ಬರ್ತಿದ್ದಾರೆ. ರೀಲ್ಗಳೆಲ್ಲ ಕಟ್ ಮಾಡ್ತಾರಲ್ಲ, ಯಾರಪ್ಪ ಅವರು? ಎಡಿಟರ್ಗೆ ಅವಾರ್ಡ್ ಕೊಡ್ಬೋದಲ್ಲ ನಾವೀಗ?